ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ರೇಷನ್ ಅಕ್ಕಿ ಉಪಯೋಗಿಸಿ ಒಂದು ಸೂಪರ್ ಆಗಿರುವಂತಹ ಆರೋಗ್ಯಕರವಾದಂತಹ ಒಂದು ಬ್ರೇಕ್ಫಾಸ್ಟ್ ಹೇಗೆ ಮಾಡೋದಂತ ಹೇಳಿಕೊಡ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿ ಮಾಡಬಹುದು, ಅದೇ ರೀತಿ ತಿನ್ನೋದಿಕ್ಕೆ ಮಾತ್ರ ಸೂಪರ್ ಆಗಿರುತ್ತೆ. ಬೆಳಗ್ಗೆದ್ದು ಇದನ್ನ ತುಂಬಾ ಸುಲಭವಾಗಿ ಮಾಡಬಹುದು, ಅದೇ ರೀತಿ ಟೇಸ್ಟಿ ಆಗಿರುವ ಬ್ರೇಕ್ಫಾಸ್ಟ್ ನಮ್ಗೆ ರೆಡಿ ಮಾಡಬಹುದು. ಇಲ್ಲಿ ನಾನು ರೇಷನ್ ಅಕ್ಕಿ ಉಪಯೋಗಿಸಿ ಅಂದ್ರೆ ಇದು ನಮ್ಗೆ ಶಾಪ್ ಅಲ್ಲೂ ಸಿಗುತ್ತೆ. ಈ ಅಕ್ಕಿ ನೋಡಿ ಈ ರೀತಿ ಇರುತ್ತೆ. ಇದನ್ನು ಉಪಯೋಗಿಸಿ ನಾನ್ ಮಾಡ್ತಾ ಇರೋದು. ಬನ್ನಿ ಅದು ಏನು, ಹೇಗೆ ಮಾಡೋದು, ಅದರ ಟೇಸ್ಟ್ ಎಲ್ಲ ಹೇಗಿರುತ್ತೆ ಅಂತ ನಾನು ಹೇಳ್ತೀನಿ. ನೋಡಿ, ಇಲ್ಲಿ ನಾನು 1 ಕಪ್ ಅಕ್ಕಿ ತಗೊಂಡಿದ್ದೀನಿ. ಇದು ನಮ್ಮ ರೇಷನ್ ಶಾಪ್ ಅಲ್ಲೆಲ್ಲ ಸಿಗುತ್ತಲ್ಲ ಆ ಅಕ್ಕಿ. ಇದು ನಾನು ಅಂಗಡಿಯಿಂದ ತಗೊಂಡಿರೋದು. ನೋಡಿ ಈ ರೀತಿ ಇರುತ್ತೆ ಈ ಅಕ್ಕಿ. ಅಂದ್ರೆ ರೆಡ್ ರೈಸ್ ಅಲ್ಲ, ಅದಕ್ಕಿಂತ ಸ್ವಲ್ಪ ಶೈನಿಂಗ್ ಕಡಿಮೆ ಇರುತ್ತೆ. ನೋಡಿ, ಅನ್ನ ಮಾಡಿದ್ರೆ ಮಾತ್ರ ವೈಟ್ ಕಲರ್ ಅಲ್ಲಿ ಇರುತ್ತೆ. ಇದನ್ನ ಚೆನ್ನಾಗಿ ತೊಳೆದು ನೋಡಿ ನಾನು ನೆನೆಸಿಟ್ಟಿದ್ದೆ. ಓವರ್ ನೈಟ್, ರಾತ್ರಿ ಇಡೀ ನೆನೆಸಿಟ್ಟಿದ್ದೆ. ನೋಡಿ ಇವಾಗ ಈ ರೀತಿ ಇದೆ. ನೋಡಿ, ಚೆನ್ನಾಗಿ ತೊಳೆದು ನೆನೆಸಿಡ್ಬೇಕು. ನೋಡಿ ಈ ರೀತಿ ಇದೆ. ನೆಕ್ಸ್ಟ್ ನಾವೇನ್ ಮಾಡ್ಬೇಕಂದ್ರೆ ಇದ್ರಲ್ಲಿರೋ ಹೆಚ್ಚಿರುವ ನೀರೆಲ್ಲ ಈ ರೀತಿ ಸೋಸಿ ತೆಗಿಬೇಕು ನಾವು. ನೋಡಿ ಈ ರೀತಿ. ನಿಮ್ಗೆ ರಾತ್ರಿನೂ ನೆನೆಸಿಡ್ಬೋದು, ನೀವು ಸಂಜೆ ಈವ್ನಿಂಗಿಗೆ ಮಾಡ್ತಿದ್ರೆ ಮಧ್ಯಾಹ್ನ ಹೊತ್ತು ನೆನೆಸಿಟ್ರು ಸಾಕಾಗುತ್ತೆ. ನೋಡಿ ಈ ರೀತಿ ಇದನ್ನ ಎಕ್ಸ್ಟ್ರಾ ಇರುವ ನೀರೆಲ್ಲ ತೆಗಿಬೇಕು. ಈ ರೀತಿ ಮಾಡ್ಬಿಟ್ಟು ಒಂದು 5 ನಿಮಿಷ ಹಾಗೆ ಬಿಟ್ಬಿಡಿ. ಅವಾಗ ಅದ್ರಲ್ಲಿರುವ ಎಕ್ಸ್ಟ್ರಾ ನೀರೆಲ್ಲ ಹೋಗ್ಬಿಡುತ್ತೆ. ಆ ತರ ಹೇಳ್ಬಿಟ್ಟು ಬಿಸಿಲಿಗೆ ಒಣಗಿಸ್ಬೇಡಿ, ಅದೇ ರೀತಿ ಫ್ಯಾನಿಗೆಲ್ಲ ಒಣಗಿಸೋದು ಬೇಡ. ಜಸ್ಟ್ 5 ನಿಮಿಷ ಈ ರೀತಿ ಇಟ್ರೆ ಸಾಕು. ನೋಡಿ ಇದ್ರಲ್ಲಿರುವ ನೀರೆಲ್ಲ ಹೋಗಿದೆ. ನೋಡಿ, ಅಂದ್ರೆ ಫುಲ್ ಆಗಿ ಡ್ರೈ ಆಗಿಲ್ಲ. ನೋಡಿ ಈ ರೀತಿ ಇದೆ ನಮ್ಮ ಅಕ್ಕಿ. ಇನ್ನಿದನ್ನ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಹುಡಿ ಮಾಡ್ಬೇಕು. ನೋಡಿ, ಒಂದು ಮಿಕ್ಸಿ ಜಾರ್ ತಗೊಳ್ಳಿ, ಅದಕ್ಕೆ ನಾನು ಇದನ್ನ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಇದನ್ನ ನುಣ್ಣಗೆ ಹುಡಿ ಮಾಡ್ಕೋಬೇಕು. ಅದು ಹೇಗಿರುತ್ತೆ ಅಂತ ನಾನು ತೋರಿಸ್ತೀನಿ. ಅಂದ್ರೆ ನೋಡಿ, ಇದರಲ್ಲಿ ಸ್ವಲ್ಪ ತೇವಾಂಶ ಇರುತ್ತೆ, ಆ ರೀತಿ ಇರ್ಬೇಕು. ಓಕೆ, ಇದನ್ನ ನಾನು ಪೌಡರ್ ಮಾಡಿ ತರ್ತೀನಿ. ನೋಡಿ ನಮ್ಮ ಪೌಡರ್ ಹೀಗಿದೆ. ಇದನ್ನ ನಾನು 2 ಸಲ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಒಮ್ಮೆಲೆ ಆಗಿಲ್ಲ. ನೋಡಿ ಈ ರೀತಿ ಹುಡಿ ಮಾಡಿದ್ದೀನಿ. ನೋಡಿ ನಮ್ಮ ಹುಡಿ ಹೇಗಿದೆ ಅಂದ್ರೆ ನೋಡಿ ಈ ರೀತಿ ಇರುತ್ತೆ. ನೋಡಿ, ಫೈನ್ ಆಗಿ ಹುಡಿ ಮಾಡಿದ್ರು ಈ ರೀತಿ ಇರುತ್ತೆ. ಅದು ಅಂದ್ರೆ ನಾವು ನೆನೆಸಿಟ್ಟು ಮಾಡಿರೋದು. ನೋಡಿ ಇದರಲ್ಲಿ ಬೇಕಾದಷ್ಟು ತೇವಾಂಶ ಇರುತ್ತೆ. ಈ ರೀತಿ ಇಲ್ಲ ಅಂದ್ರೆ ಮಾತ್ರ ನೀವು ಸ್ವಲ್ಪ ನೀರು ಸ್ಪ್ರೆಡ್ ಮಾಡ್ಬೇಕಾಗುತ್ತೆ. ಅಂದ್ರೆ ನಾವು ಈ ರೀತಿ ಮುದ್ದೆ ಮಾಡುವಾಗ ಈ ರೀತಿ ಬರ್ಬೇಕು, ಉಂಡೆ ತರ ಬರ್ಬೇಕು. ಹಾಗಿದ್ರೆ ಮಾತ್ರ ಕರೆಕ್ಟ್ ಬರೋದು. ಅದಕ್ಕೆ ನಾನು ಹೇಳಿರೋದು ಸೂರ್ಯನ ಬೆಳಕಿಗೆಲ್ಲ ಒಣಗಿಸೋದು ಬೇಡ ಅಂತ. ಜಸ್ಟ್ ನೀರು ತೆಗ್ದ್ರೆ ಸಾಕು, ಸೋಸಿ ತೆಗ್ದ್ರೆ ಸಾಕು. ಓಕೆ, ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಟೇಸ್ಟ್ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಉಪ್ಪು ಹಾಕಿದ್ಮೇಲೆ ಒಂದ್ಸಲ ಎಲ್ಲ ಸ್ಪ್ರೆಡ್ ಮಾಡ್ಬೇಕಂದ್ರೆ ಉಪ್ಪು ಎಲ್ಲಾ ಕಡೆ ಹೋಗ್ಬೇಕು. ನೋಡಿ ಒಳ್ಳೆ ತೇವಾಂಶ ಇದೆ ಇದ್ರಲ್ಲಿ, ಹುಡಿಯಲ್ಲಿ, ಅದೇ ರೀತಿ ಇರ್ಬೇಕು. ಓಕೆ, ನೋಡಿ ಮಿಕ್ಸ್ ಮಾಡಿ ರೆಡಿ ಆಗಿದೆ. ಓಕೆ, ನೆಕ್ಸ್ಟ್ ಒಂದು ಇಡ್ಲಿ ಪಾತ್ರ ತಗೊಳ್ಳಿ. ನೀರು ಸ್ಟವ್ ಆನ್ ಮಾಡ್ಬಿಟ್ಟು ನೋಡಿ ಇಷ್ಟು ನೀರು ಹಾಕೊಂಡಿದ್ದೀನಿ. ಅದ್ರ ಮೇಲೆ ಒಂದು ತಟ್ಟೆ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ನಮ್ಮ ಇಡ್ಲಿ ತಟ್ಟೆ ಇಡ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಎಣ್ಣೆಯನ್ನು ಸ್ಪ್ರೆಡ್ ಮಾಡೋದು ಬೇಡ. ಇದಕ್ಕೆ ನಾನು ಸ್ವಲ್ಪ ತೆಂಗಿನ ತುರಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಸ್ವಲ್ಪ ಸಾಕು, ಜಾಸ್ತಿ ಏನು ಬೇಡ. ಇವಾಗ ಸ್ಟವ್ ಆನ್ ಮಾಡಿದ್ದೀನಿ ನಾನು. ಆನ್ ಮಾಡ್ಬಿಟ್ಟು ಈ ರೀತಿ ಮಾಡ್ತಾ ಇರೋದು. ಆಮೇಲೆ ಇದಕ್ಕೆ ನಾವು ರೆಡಿ ಮಾಡಿಟ್ಟ ನಮ್ಮ ಹುಡಿ ಇದೆಯಲ್ಲ, ಅಕ್ಕಿ ಹುಡಿ, ಅದನ್ನ ಹಾಕ್ಬೇಕು ಈ ರೀತಿ. ನಿಮ್ಗೆ ಆವಿಯಲ್ಲಿ ಯಾವ ಮೆಥಡ್ ಅಲ್ಲಿ ಬೇಕಿದ್ರು ಬೇಯಿಸ್ಬೋದು. ಇದು ಆವಿಯಲ್ಲಿ ಬೇಯಿಸ್ಬೇಕು ಅಷ್ಟೇ. ಯಾವ ಮೆಥಡ್ ಬೇಕಿದ್ರು ನಿಮ್ಗೆ ಉಪಯೋಗಿಸ್ಬೋದು. ಓಕೆ, ನೋಡಿ ಇಲ್ಲಿ ನಾನು 2 ತಟ್ಟೆಯಲ್ಲೂ ನಾನು ಇದೇ ರೀತಿ ಹಾಕ್ಬಿಟ್ಟು ಇದನ್ನ ಬೇಯಿಸ್ತಾ ಇರೋದು. ಇನ್ನೊಂದು ಮೆಥಡ್ ನಾನು ಪುಟ್ಟು ಮಾಡೋದು ನಾನು ತೋರಿಸಿದೀನಿ. ಗ್ಲಾಸ್ ಉಪಯೋಗಿಸಿ ಇಡ್ಲಿ ತಟ್ಟೆಯಲ್ಲಿ ಆ ರೀತಿನೂ ಬೇಕಿರೋ ಮಾಡ್ಬೋದು. ನೆಕ್ಸ್ಟ್ ಇದನ್ನ 10 ನಿಮಿಷ ಹೈ ಫ್ಲೇಮ್ ಅಲ್ಲಿ ಬೇಯಿಸ್ಕೊಳ್ಳಿ. ನೋಡಿ ಇವಾಗ 10 ನಿಮಿಷ ಆಗಿದೆ. ನಮ್ದು ಬೆಂದೆಲ್ಲ ರೆಡಿ ಆಗಿದೆ. ನೋಡಿ ಈ ರೀತಿ ಇದೆ, ಒಳ್ಳೆ ಇಡ್ಲಿ ತರ ಇದೆ. ನೆಕ್ಸ್ಟ್ ಒಂದು ಪಾತ್ರ ಬಿಸಿ ಮಾಡ್ಕೊಳ್ಳಿ. ಅದಕ್ಕೆ ನಾನಿಲ್ಲಿ 2 ಸ್ಪೂನ್ ತೆಂಗಿನ ಎಣ್ಣೆ ಹಾಕ್ತಾ ಇದ್ದೀನಿ. ನಿಮ್ಗೆ ಯಾವುದೇ ಆಯಿಲ್ ಬಳಸ್ಬೋದು, ಕುಕಿಂಗ್ ಆಯಿಲ್ ಬಳಸ್ಬೋದು. ಆಮೇಲೆ ಇಲ್ಲಿ ನಿಮ್ಗೆ ಒಗ್ಗರಣೆಗೆ ಸಾಸಿವೆ, ಉದ್ದಿನ ಬೇಳೆ, ಕಡಲೆಬೇಳೆ ಎಲ್ಲ ಹಾಕೋಬಹುದು. ಅದು ನಿಮ್ ಚಾಯ್ಸ್, ನಿಮ್ ಇಷ್ಟ. ನಾನಿಲ್ಲಿ ಹಾಕ್ತಾ ಇಲ್ಲ, ತುಂಬಾ ಸಿಂಪಲ್ ಆಗಿ ಮಾಡ್ತಾ ಇರೋದು. ಎಣ್ಣೆ ಬಿಸಿ ಆದ ಕೂಡಲೇ ನಾನು ಇದಕ್ಕೆ ಹಾಕ್ತಾ ಇರೋದು 1 ಈರುಳ್ಳಿ, ಸಣ್ಣಕ್ಕೆ ಕಟ್ ಮಾಡಿಟ್ಟ ಈರುಳ್ಳಿ. ನೋಡಿ 1 ಹಾಕ್ತಾ ಇದ್ದೀನಿ, 1 ಸಾಕು. ಅದ್ರ ಜೊತೆಗೇನೆ ನಾನು ಒಂದು ಕಾಯಿ ಮೆಣಸು, ಆಮೇಲೆ ಸ್ವಲ್ಪ ಕರಿಬೇವನ್ನು ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗ್ಬೇಕು. ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಕಲರ್ ಎಲ್ಲ ಚೇಂಜ್ ಆಗಿದೆ. ನೋಡಿ ನೆಕ್ಸ್ಟ್ ಇದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ನಾವು ಅವಾಗ ರೆಡಿ ಮಾಡಿಟ್ಟಿದ್ವಲ್ವ ನಮ್ಮ ಅಕ್ಕಿ ಹುಡಿಯಲ್ಲಿ ಬೇಯಿಸಿ ಎಲ್ಲ ಇಟ್ಟಿದ್ದೀವಲ್ಲ, ಅದನ್ನ ಇದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಮಾಡ್ಬೇಕು. ಇದನ್ನೆಲ್ಲ ಹಾಕ್ತಾ ಇದ್ದೀನಿ. ನೋಡಿ ಇವಾಗ ಇಡ್ಲಿ ತರ ಇದೆ ನೋಡೋದಿಕ್ಕೆ. ನಾನು ಯಾವ ಮೆಥಡ್ ಅಲ್ಲಿ ಬೇಕಿದ್ರು ನಿಮ್ಗೆ ಇದನ್ನ ಬೇಯಿಸಬಹುದು. ಆವಿಯಲ್ಲಿ ಯಾವ ರೀತಿ ಬೇಕಿದ್ರು ಬೇಯಿಸಬಹುದು. ಸ್ಟೀಮ್ ಅಲ್ಲಿ ಫುಲ್ ಆಗಿ ಒಂದು ಪ್ಲೇಟ್ ಹಾಕ್ಬಿಟ್ಟು ಒಮ್ಮೆಲೆ ಬೇಕಿದ್ರು ಬೇಯಿಸಬಹುದು, ತೊಂದ್ರೆ ಏನಿಲ್ಲ.
ನೋಡಿ ಇದನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿ ಆದ್ರೆ ಸಾಕು. ಆಮೇಲೆ ಸ್ವಲ್ಪ ಟೇಸ್ಟಿಗೆ ತೆಂಗಿನ ತುರಿ ಹಾಕ್ತಾ ಇದ್ದೀನಿ. ನೀವು ಸ್ವಲ್ಪ ಸ್ವೀಟ್ ಇಷ್ಟ ಪಡುವರಾದ್ರೆ ಸ್ವಲ್ಪ ಶುಗರ್ ಅಥವಾ ಸಕ್ಕರೆ ಅಥವಾ ಬೆಲ್ಲದ ಹುಡಿ ಸ್ವಲ್ಪ ಹಾಕೋಬಹುದು, ನಿಮ್ಗೆ ಸ್ವೀಟ್ ಇಷ್ಟ ಇದ್ರೆ ಮಾತ್ರ. ಇಲ್ಲ ಅಂದ್ರೆ ಬೇಡ, ನಾನಿಲ್ಲಿ ಹಾಕ್ತಾ ಇಲ್ಲ. ಒಂದ್ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಆದ್ರೆ ಸಾಕು. ನಮ್ಮ ಬ್ರೇಕ್ಫಾಸ್ಟ್ ನೋಡಿ ಇಲ್ಲಿ ರೆಡಿ ಆಗಿದೆ. ನಾನು ಫ್ಲೇಮ್ ಆಫ್ ಮಾಡಿದ್ದೀನಿ ನೋಡಿ, ಈ ರೀತಿ ಇರುತ್ತೆ. ರವೆ ಉಪ್ಪಿಟ್ಟಿಗಿಂತಲೂ ಇದ್ರ ಟೇಸ್ಟ್ ಸೂಪರ್ ಆಗಿರುತ್ತೆ. ಇವು 2 ಬಾಳೆಹಣ್ಣು ಇದ್ರೆ ಬ್ರೇಕ್ಫಾಸ್ಟ್ ಅಂತೂ ಕಂಪ್ಲೀಟ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆನೂ ಶೇರ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.